ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು 4 ಬ್ಲೌಸ್ ಕಟಿಂಗ್ನ ಮಾಡಿದ್ದೀನಿ. ಅದರದ್ದು ಮೆಜರ್ಮೆಂಟಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಅದನ್ನು ಯಾವ ರೀತಿ ಇದೆ ಮತ್ತು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಈ ಬ್ಲೌಸ್ ಮೆಜರ್ಮೆಂಟವ್ರಿಗೆ ಯಾವಾಗಲೂ ಅವ್ರು ಕೇಳೋದು ಶೋಲ್ಡ್ರ್ ಪಟ್ಟಿ ದೊಡ್ಡದಿರಬೇಕು ಅಂತ ಕೇಳ್ತಾರೆ. ಹಾಗಾಗಿ ಈ ಶೋಲ್ಡ್ರ್ ಪಟ್ಟಿ ದೊಡ್ಡದಿರಬೇಕು ಅನ್ನೋರಿಗೆ ನಾನು ಎಷ್ಟು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೆಕ್ ಓಪನಿಂಗು, ಬ್ಯಾಕು, ಡೀಪ್ ಕಡಿಮೆ ಇದೆ ಇವರಿಗೆ. ಹಾಗಾಗಿ ಎರಡೂವರೆ ಇಂಚನ್ನ ತೊಗೊಳ್ತೀನಿ. ಇಲ್ಲಿ ಬಂದು 6 ಇಂಚು, ಅಂದರೆ 6 ಇಂಚು. ಇವಾಗ ನೋಡಿ, 6 ಇಂಚಲ್ಲಿ ನಾವು ಇಲ್ಲಿ ಶೋಲ್ಡ್ರ್ ಪಟ್ಟಿ ಮತ್ತು ಸ್ಟಿಚಿಂಗು ಎಲ್ಲ ಸೇರಿದ್ರೆ ನನಗೆ ಇಲ್ಲಿ 3 ಬರುತ್ತೆ. ಅಂದರೆ ನೆಕ್ಕು 2.5 ಮ್ಯಾಕ್ಸಿಮಮ್ ಇದ್ರೂ ಇಲ್ಲಿ ನಮಗೆ ಶೋಲ್ಡ್ರ್ ಪಟ್ಟಿ ಜಾಸ್ತಿ ಬೇಕು ಅಂತ ಹೇಳಿದಾಗ ಅರ್ಧ ಇಂಚು ಎಕ್ಸ್ಟ್ರಾನ ತೊಗೋಬೇಕಾಗುತ್ತೆ. ಮತ್ತು ಇಲ್ಲಿ ಕೈ ಮತ್ತು ಸೈಜು ಕಡಿಮೆ ಇದೆ. ಈ ಕೈ ಸೈಜ್ ಕಡಿಮೆ ಇರುವಾಗ ನಾವು ಇಲ್ಲಿ 6 ಇದ್ದಾಗ ಆರ್ಮಲ್ ಡೌನಿಂಗ್ 6 ಕೆಲವ್ರಿಗೆ ತೊಗೊಳ್ತೀವಿ. ಈ ಬ್ಲೌಸ್ ಅವ್ರಿಗೆ ನೋಡಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ 5.25 ತೊಗೊಂಡಿದ್ದೀನಿ. 5.25 ತೊಗೊಂಡಿದ್ದೀನಿ. ಮತ್ತು ಇವ್ರದ್ದು ನೆಕ್ ಡೀಪ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಬ್ಯಾಕ್ ನೆಕ್ ಡೀಪು 8.25 ಇದೆ. ಮತ್ತು ಇವ್ರಿಗೆ ಅಗಲ ಬೇಡ, ಹಾಗಾಗಿ ಮೇಲೆ 2.5 ಇಂಚು ತೊಗೊಂಡಿದ್ದೀನಲ್ಲ, ಕೆಳಗಡೆ ಒಂದು ಗೀಟ್ ಎಕ್ಸ್ಟ್ರಾ ಮಾತ್ರ ತೊಗೊಂಡಿದ್ದೀನಿ. 2.5 ಗೀಟ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಇವ್ರದ್ದು ಶೋಲ್ಡ್ರು ಆಯ್ತಲ್ಲ. ಇವಾಗ ನೆಕ್ಸ್ಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಬಂದು 9.25 ಇದೆ ನೋಡಿ. ಈ 9.25 ಚೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ, ಈ ನೆಕ್ ಡೀಪ್ ಕಮ್ಮಿ ಇರೋರಿಗೆ ಬೇಕಂದರೆ ಒಂದು ಗೀಟ್ ಎಕ್ಸ್ಟ್ರಾ ತೊಗೊಂಡ್ರೂ ನಮಗೆ ಇಲ್ಲಿ ಚೆಸ್ಟು ಟೈಟ್ ಆಗೋಲ್ಲ. ಈ ಬ್ಲೌಸ್ದು ಫ್ರಂಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಫ್ರಂಟು ಚೆಸ್ಟ್ ಮೆಜರ್ಮೆಂಟು ಅಂದರೆ ನಾವು ಬೆಲ್ಟ್ನ ರೆಡಿ ಮಾಡ್ಕೊಳ್ತೀವಲ್ಲ, ಅದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಇದು ಮೆಜರ್ಮೆಂಟ್ ಬ್ಲೌಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಬೇಕು ಅಂತ ಕೇಳಿರೋದ್ರಿಂದ ನೋಡಿ, 10.25 ಇದೆ. 10.25 ಸೆಂಟರ್ ಡಾಟ್ ಲೆಂತು ಮತ್ತು ಕೆಳಗಡೆ ಡಾಟು 3.25 ಇದೆ. ಅಂದರೆ ಟೋಟಲ್ ಬಂದು 10 + 3 13. ಇಲ್ಲಿ 3/4 1/4 ಇಂಚು 14.25 ಇಂಚು ನಮಗೆ ಫ್ರಂಟ್ ಲೆಂತ್ ಬಂದಿದೆ. ಆದರೆ ಬೆಲ್ಟನ್ನ ನಾವು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋಬೇಕಾಗುತ್ತೆ. ಎಲ್ಲಿದೆ ನೋಡಿ ಬೆಲ್ಟು. ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚು ಬಿಟ್ಕೊಂಡ್ರೆ ನಮಗೆ ಇಲ್ಲಿ 2 ಇಂಚ್ ಬರ್ತಾಯಿದೆ. ಈ 2 ಇಂಚು ನಮಗೆ ಈ ಲೈನಲ್ಲಿ ಟಚ್ ಆದರೆ ನಮಗೆ ಫ್ರಂಟು ಮತ್ತು ಬ್ಯಾಕು ಕರೆಕ್ಟಾಗಿ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಂಗಾಗಿ ಈ ಬ್ಲೌಸ್ ಮೆಜರ್ಮೆಂಟ್ಗೆ ಈ ರೀತಿಯಾಗಿದೆ. ಈಗ ಇನ್ನೊಂದು ಬ್ಲೌಸ್ ಮೆಜರ್ಮೆಂಟಲ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಈ ಬ್ಲೌಸ್ ಮೆಜರ್ಮೆಂಟು ಇದು ಎಲ್ಬೋ ಸ್ಲೀವ್ ಲೆಂತ್ ಬಂದು 10 ಇಂಚಸ್ ಇದೆ. ಇದಕ್ಕೆ ಯಾವ ರೀತಿಯಾಗಿ ನೆಕ್ಕನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. 2.25 ತೊಗೊಂಡಿದ್ದೀನಿ. ಅಂದರೆ 3 ಬರಬೇಕು ನನಗೆ. ಹಾಗಾಗಿ ನೆಕ್ಕು ಓಪನಿಂಗ್ನ 3 ತೊಗೊಂಡಿದ್ದೀನಿ. ಟೋಟಲ್ ಶೋಲ್ಡ್ರ್ ಮೆಜರ್ಮೆಂಟ್ ಬಂದು 5.25 ತೊಗೊಂಡಿದ್ದೀನಿ. ಇಲ್ಲಿ ಶೋಲ್ಡ್ರ್ ಪಟ್ಟಿನ ನಾನು ಚಿಕ್ಕದು ಮಾಡ್ಕೊಂಡಿದ್ದೀನಿ, ನೆಕ್ ವಿಡ್ತನ್ನ ಅಗಲ ಮಾಡ್ಕೊಂಡಿದ್ದೀನಿ. ಇದು ನೆಕ್ ಡೀಪು ಈ ರೀತಿ ಇದೆ ನೋಡಿ, 10.25 ಇದೆ. 10.25 ನೆಕ್ ಡೀಪ್ ಇದ್ದಾಗ ನಾವು ಚೆಸ್ಟ್ ಮೆಜರ್ಮೆಂಟಲ್ಲಿ ಸ್ವಲ್ಪ ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ ಇವ್ರದ್ದು 9.25 ತೊಗೊಂಡಿದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದು ಇವ್ರದ್ದು 9.25 ಇದೆ. ಆದರೆ ನಾನು 1/4 ಇಂಚನ್ನ ಟೈಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡೀಪ್ ಜಾಸ್ತಿ ಕೊಡೋದ್ರಿಂದ, ಬ್ಯಾಕ್ ಡೀಪ್ ಜಾಸ್ತಿ ಕೊಡೋದ್ರಿಂದ ಇಲ್ಲಿ ಸ್ವಲ್ಪ 1/4 ಇಂಚನ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲ ಅಂದರೆ ಇಲ್ಲಿ ರಿಂಕಲ್ ಬರುತ್ತೆ. ಈ ನೆಕ್ ಆರ್ಮೋಲ್ ಡೌನಿಂಗ್ನ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ 5.25 ತೊಗೊಂಡಿದ್ದೀನಿ. ಇಲ್ಲೂ 5.25 ತೊಗೊಂಡಿದ್ದೀನಿ. ನೆಕ್ ಆ್ಯಂಡ್ ಶೋಲ್ಡರು ಆರ್ಮೋಲ್ ಡೌನಿಂಗು ಕೂಡ 5.25 ತೊಗೊಂಡಿದ್ದೀನಿ. ಇಲ್ಲಿ ಮಾಮೂಲಿ 1.25 ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದು ಚೆಸ್ಟು ಫ್ರಂಟ್ ಡಾಟ್ ಮೆಜರ್ಮೆಂಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ಕೂಡ ಮೆಜರ್ಮೆಂಟ್ ಪ್ರಕಾರನೇ ನಾನು ತೊಗೊಂಡಿದ್ದೀನಿ. ಇದು ಮೆಜರ್ಮೆಂಟ್ ಬ್ಲೌಸು ನೋಡಿ, ಈ ರೀತಿಯಾಗಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಲೆಂತ್ ಬಂದು ಜಾಸ್ತಿ ಇದೆ. ಬ್ಲೌಸ್ ಲೆಂತು ತೋರಿಸ್ತೀನಿ ಫಸ್ಟಿಗೆ. 15 ಇಂಚಸ್ ಇದೆ ಇದು ನೋಡಿ. 15 ಇಂಚು 14.25 ಇಂಚು ಲೆಂತ್ ಇದೆ. ಕೆಲವರಿಗೆ ಈ ಲೆಂತ್ ಬೇಕಾಗುತ್ತೆ, ಹೈಟ್ ಇರ್ತಾರಲ್ಲ ಅವ್ರಿಗೆ. ಆವಾಗ ಈ ಡೀಪ್ನ ನಾವು ಕೊಡಬೇಕಾಗುತ್ತೆ. ಆದರೆ ಇಲ್ಲೇನಾಗಿದೆ ಅಂದರೆ ಬ್ಯಾಕು ಲೆಂತ್ ಜಾಸ್ತಿ ಇರೋದ್ರಿಂದ ನಾವು
ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀವಲ್ಲ ಅಲ್ಲಿ ಸ್ವಲ್ಪ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಬ್ಲೌಸ್ಗೆ ನಾನು ಈ ಶೇಪ್ನ ಕೊಡ್ತಾ ಇರೋದ್ರಿಂದ ನೋಡಿ ಮೇಲಿಂದ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. 3 ಇಂಚಿಂದ ಈ ನೆಕ್ ಡೀಪ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಡಾಟ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಸ್ಟಿಚಿಂಗಿಗೆ ಅರ್ಧ ಇಂಚ್ ಮೇಲೆ ಬಿಟ್ಟು ಇದು 10 ಮುಕ್ಕಾಲಿದೆ, ಇಲ್ಲಿ ಬಂದು 3.5 ಇದೆ. ಈಗ ಫ್ರಂಟು ಬ್ಯಾಕನ್ನು ಹೀಗೆ ಇಟ್ಟು ನೋಡಿದ್ರೆ ನಮಗೆ ಕರೆಕ್ಟಾಗಿ ಬ್ಯಾಕ್ ಲೆಂತ್ ಏನಿರುತ್ತೆ ಅದೇ ನಮಗೆ ಫ್ರಂಟ್ ಡಾಟ್ ಲೆಂತ್ ಇರುತ್ತೆ. ಆ ಟೈಮಲ್ಲಿ ನಾವು ಬೆಲ್ಟನ್ನ ನೀಟಾಗಿ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದು 2 ಇಂಚಿಗಿಂತ ಜಾಸ್ತಿ ಇರಬಾರ್ದು ಬೆಲ್ಟು. ನೀವೇನಾದರೂ 2.5 ಅಥವಾ 3 ಇಂಚು ಎಕ್ಸ್ಟ್ರಾ ತೊಗೊಂಡ್ರಿ ಅಂದರೆ ಸ್ಟಿಚಿಂಗ್ ಆದಮೇಲೆ ಫ್ರಂಟು ಪಟ್ಟಿ ಇರುತ್ತಲ್ಲ ಅದು ಬ್ಯಾಕಿಗಿಂತ ತುಂಬ ಉದ್ದ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು 3 ಇಂಚನ್ನ ತೊಗೊಂಡಿದ್ದೀನಿ. ಚೆಸ್ಟ್ ಲೂಸ್ಗೆ 3 ಇಂಚನ್ನ ತೊಗೊಂಡಿದ್ದೀನಿ. ಕೆಲವ್ರಿಗೆ ಒಂದು ಈ ಕಡೆ ಒಂದು 2 ಇಂಚು, ಕೆಲವ್ರಿಗೆ 2.5 ಇಂಚು ಅಂದರೆ 1/4 ಇಂಚು, ಕೆಲವ್ರಿಗೆ 3 ಇಂಚು. ಈ ರೀತಿಯಾಗಿ ನಾವು ನೋಡಿಕೊಂಡು ಚೆಸ್ಟ್ ಲೂಸ್ ಅನ್ನೋದನ್ನ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇನ್ನೊಂದು ಬ್ಲೌಸ್ ಮೆಜರ್ಮೆಂಟ್ನ ತೋರಿಸ್ತೀನಿ. ಈ ಬ್ಲೌಸ್ ಕಟ್ಟಿಂಗು ಇದು ಇವಾಗ ಕಟ್ಟಿಂಗ್ ಮಾಡೋದ್ರಿಂದ ನಾನೇನು ಮಾಡಿದ್ದೀನಿ, ನೆಕ್ ಬ್ರಾಡ್ ನೆಕ್ ಇತ್ತು, ಇದನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೀಸ್ ಸಾಲ್ಟೇಜ್ ಇದ್ದಿದ್ದರಿಂದ ಈ ಥರ ಕಟ್ಟಿಂಗ್ ಮಾಡಿಕೊಂಡು ಮೇಯ್ನ್ ಫ್ಯಾಬ್ರಿಕಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸರಿ ಇಲ್ಲಿಂದ ನಮಗೆ ಎಷ್ಟು ಪೀಸ್ ಸಿಗುತ್ತೆ ಅದನ್ನು ಕೂಡ ನಾವು ಮೇಯ್ನ್ ಫ್ಯಾಬ್ರಿಕಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಇದು 5.5 ಮತ್ತು 1 ಗೀಟ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಸ್ಲೀವ್ ಆರ್ಮೋಲ್ ಡೌನಿಂಗ್ನ 6 ಇಂಚನ್ನು ತೊಗೊಂಡಿದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದು ಇದು 10.25 ಇದೆ. ನೆಕ್ಸ್ಟು ಇಲ್ಲಿ ಬ್ಯಾಕ್ ಟಿಪ್ಪು ನೋಡಿ, ಬ್ಯಾಕ್ ಟಿಪ್ಪು 10.25. ಕೆಳಗಡೆ ನಾನು ಈ ಬ್ಲೌಸ್ ಅವ್ರಿಗೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 3.5 ಕೆಳಗಡೆ, ಮೇಲೆ ನಾನು 2.5 ಇಂಚು ತೊಗೊಂಡು ಕೆಳಗಡೆ ತುಂಬ ಬ್ರಾಡ್ ಕೊಟ್ಟಿರೋದ್ರಿಂದ ನಾನು ಕೆಳಗಡೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಫ್ರಂಟ್ ನೋಡಿ, ಇದ್ರದ್ದು ಫ್ರಂಟು ಕೆಲವ್ರಿಗೆ ಚೆಸ್ಟ್ ಮೆಜರ್ಮೆಂಟು ಸೇಮೇ ಬರುತ್ತೆ ನೋಡಿ, 10.25. ಕೆಳಗಡೆ ಬಂದು 3.5. ಆದರೆ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ 3.25 ಬರ್ತಾಯಿದೆ. ಸ್ವಲ್ಪ 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದ್ದು ಬ್ಲೌಸ್ ಸ್ಲೀವು ತುಂಬ ದೊಡ್ಡ ಸೈಜ್ ಇದೆ, ಆದರೆ ವೇಸ್ಟ್ ಮಾತ್ರ ಕಡಿಮೆ ಇದೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಸ್ಲೀವ್ ಆರ್ಮೋಲು ದಪ್ಪ ಇರೋದ್ರಿಂದ ಸ್ಲೀವು ಜಾಸ್ತಿ ತೊಗೊಳ್ಬೇಕಾಗುತ್ತೆ. ನೋಡಿ ಆರ್ಮೋಲ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ, 9 ಅಂದರೆ 18 ಫುಲ್ ಆರ್ಮೋಲ್ ಬರುತ್ತೆ. ಸ್ಲೀವ್ ಲೆಂತ್ ಕೂಡ ಇವ್ರದ್ದು 11 ಇಂಚಿದೆ. 11 ಇಂಚು ಸ್ಲೀವ್ ಲೆಂತ್ ಇದೆ. ಉದ್ದ ಸ್ವಲ್ಪ ಜಾಸ್ತಿ ಇದೆ ಮತ್ತು ವೇಸ್ಟು ಕಡಿಮೆ ಇರುತ್ತೆ. ಆವಾಗ ನಮಗೆ ಇಲ್ಲಿ ಶೋಲ್ಡ್ರು ಮತ್ತು ನೆಕ್ಕು ಇದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬ್ಲೌಸ್ ಕಟ್ಟಿಂಗು ಇವತ್ತು ಸ್ಟಿಚ್ ಮಾಡಿರೋದ್ರಿಂದ ಈ 4 ಬ್ಲೌಸ್ದು ಕಟ್ಟಿಂಗ್ ರೆಡಿಯಾಗಿದೆ. ಇದನ್ನು ಸ್ಟಿಚ್ ಮಾಡಬೇಕು ನೋಡಿ. ಇದು ಕೂಡ ಎಲ್ಬೋ ಸ್ಲೀವು, ಲೆಂತು 9.25 ಇದೆ. ಇದ್ರದ್ದು ಬ್ಯಾಕ್ ತೋರಿಸ್ತೀನಿ. ಬ್ಯಾಕ್ ಕಟ್ಟಿಂಗ್ನ ನಾನು ಇದಕ್ಕೆ ಮಾಡ್ಕೊಂಡಿಲ್ಲ, ಮಾರ್ಕ್ ಮಾತ್ರ ಮಾಡಿದ್ದೀನಿ ನೋಡಿ. ನೆಕ್ ಬಂದು ಇವ್ರದ್ದು ತುಂಬ ಬ್ರಾಡ್ ಬೇಕಂತ ಹೇಳಿದ್ದಾರೆ, ಹಂಗಾಗಿ ನೆಕ್ ಅಗಲನ 3 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು 3 ಇಂಚ್ ತೊಗೊಂಡಿದ್ದೀನಿ. ಟೋಟಲ್ಲು ನೆಕ್ ಆ್ಯಂಡ್ ಶೋಲ್ಡರು 6 ಇಂಚ್ ತೊಗೊಂಡಿದ್ದೀನಿ. ಈ ಆರ್ಮೋಲ್ ಡೌನಿಂಗ್ ಅನ್ನೋದನ್ನು 6 ಇಂಚನ್ನ ತೊಗೊಂಡಿದ್ದೀನಿ. ಇವ್ರದ್ದು ನೆಕ್ ಡೀಪ್ ಬಂದು 10.25 ಇದೆ. 10.25 ಮತ್ತು ಡೀಪು ತುಂಬ ಬ್ರಾಡ್ ಕೇಳಿದ್ದಾರೆ, ಹಾಗಾಗಿ 3.25 ಇಂಚನ್ನ ತೊಗೊಂಡಿದ್ದೀನಿ. 3.25 ಇಂಚು ನೆಕ್ ಡೀಪ್ನ ತೊಗೊಂಡಿದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ನೋಡಿ 10 ಇಂಚಿದೆ, ಅಂದರೆ ಇದು 40 ಚೆಸ್ಟ್ ಮೆಜರ್ಮೆಂಟ್ ಸೈಜ್ ಆಗುತ್ತೆ. ಇದ್ರದ್ದು ವೇಸ್ಟ್ ಬಂದ್ಬಿಟ್ಟು 36 ಸೈಜ್ ಇದೆ. ಇದ್ರದ್ದು ಫ್ರಂಟ್ ಡಾಟ್ ಮಾರ್ಕಿಂಗ್ ತೋರಿಸ್ತೀನಿ. ಈ ಫ್ರಂಟ್ ಡಾಟ್ ಮಾರ್ಕಿಂಗಲ್ಲಿ ಸ್ವಲ್ಪ ಕಡಿಮೆ ಚೇಂಜಸ್ ಇರುತ್ತೆ ನೋಡಿ.
ಆದರೆ ಉದ್ದ ಜಾಸ್ತಿ ಇದೆ, ಯಾಕಂದರೆ 15 ಇಂಚು ಬ್ಯಾಕ್ ಲೆಂತ್ ಇರೋದ್ರಿಂದ 11.5 ಡಾಟ್ ಲೆಂತ್ ಇದೆ. ಮತ್ತು 3.25 ಕೆಳಗಡೆ ಡಾಟ್ ತೊಗೊಂಡಿದ್ದೀನಿ. ಆದರೆ ಇದ್ರದ್ದು ಲೂಸ್ ಮಾತ್ರ 1.25 ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇದ್ರದ್ದು ಬೆಲ್ಟ್ ಕೂಡ ನಾನು ತುಂಬ ಚಿಕ್ಕದಾಗೆ ತೊಗೊಳ್ತೀನಿ, ಯಾಕಂದರೆ ಬೆಲ್ಟ್ ಏನಾದರೂ ನಾವು ಜಾಸ್ತಿ ದೊಡ್ಡದಾಗಿ ಕಟ್ ಮಾಡಿದ್ವಿ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನಮಗೆ ಇಲ್ಲಿ ಸ್ಟಿಚಿಂಗ್ ಹೋಗಿ ಇಲ್ಲಿ ಸ್ಟಿಚಿಂಗಿಗೆ ಹೋಗಿ ನಮಗೆ 2 ಅಥವಾ 1.25 ಇಂಚ್ ಬರಬೇಕು. ಇದಿವಾಗ ನಮಗೆ ಕರೆಕ್ಟಾಗಿ 2 ಇಂಚ್ ಬರುತ್ತೆ. ಬಟ್ ಇದನ್ನು ನಾನು ಸ್ಟಿಚ್ ಮಾಡುವಾಗ ಸ್ವಲ್ಪ ಟ್ರಿಮ್ ಮಾಡಿ 1.25 ಇಂಚಸ್ ಬರೋ ಥರ ನಾನು ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ನಾವು ಫ್ರಂಟ್ ಲೆಂತ್ ಜಾಸ್ತಿ ತೊಗೊಂಡಿರೋದ್ರಿಂದ ಬೆಲ್ಟ್ ಕ್ರಾಸ್ ಬೆಲ್ಟ್ ಅನ್ನೋದನ್ನ ಕಡಿಮೆಯಾಗಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರು ನಾವು ನೋಡಿಕೊಂಡು ಅಟ್ಯಾಚ್ ಮಾಡುವಾಗ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಈ ಥರದ್ದು ಲೆಂತ್ ಏನಾದರೂ ಇದ್ದಾಗ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಬೆಲ್ಟನ್ನ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ, ಡಾಟ್ ಹಿಡಿದು ಇಲ್ಲಿ ಅಟ್ಯಾಚ್ ಮಾಡುವಾಗ ಈ ಬೆಲ್ಟ್ ಅನ್ನೋದು ಕರೆಕ್ಟಾಗಿ ಕುತ್ಕೊಳ್ದಿರ ಇಲ್ಲಿ ಚೆಸ್ಟ್ ಲೂಸ್ ಅನ್ನೋದು ಬರಲ್ಲ. ಈ ಚೆಸ್ಟ್ ಲೂಸ್ ಬರಬೇಕು ಅಂದರೆ ಈ ಡಾಟ್ಗೆ ಮತ್ತು ಈ ಕ್ರಾಸ್ ಬೆಲ್ಟ್ಗೆ ಕರೆಕ್ಟಾಗಿ ಕುತ್ಕೋಬೇಕು. ಆವಾಗ ಮಾತ್ರ ನಮಗೆ ಈ ಚೆಸ್ಟ್ ಲೂಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಕೆಲವೊಂದು ಸರಿ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಮಾಡಬೇಕು. ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂದರೆ ಇದ್ರದ್ದು ಫ್ಯಾಬ್ರಿಕ್ಕು ಸ್ವಲ್ಪ ಥ್ರೆಡ್ ಜಾಸ್ತಿ ಬರೋ ಥರ ಇದೆ. ಅದಕ್ಕಾಗಿ ಇದನ್ನು ತೊಗೊಂಡು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಟ್ರಿಮ್ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗೆ ಅದು ನಮಗೆ ಮರ್ತೋಗುತ್ತೆ ಅಂತ ಹೇಳಿದ್ರೆ ನೀವು ಎಕ್ಸಾಕ್ಟ್ ಮೆಜರ್ಮೆಂಟಲ್ಲಿ ತೊಗೊಂಡು ಕಟ್ಟಿಂಗ್ನ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಪೂರ್ತಿ ವಿಡಿಯೋ 4 ಬ್ಲೌಸ್ದು ಮೆಜರ್ಮೆಂಟ್ನ ನಾನು ತೋರಿಸಿದ್ದೀನಿ. ನಿಮಗೆ ಏನಾದರೂ ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ನಾನು ತೊಗೊಂಡಿದ್ದೀನಿ ಅನಿಸಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಆ ಬ್ಲೌಸ್ನ ಇಟ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.